ತುಡುಕು ಊಟ ಆಯೋಜನೆ ಮಾಡಿದ್ರು. ಇದಕ್ಕೆ ಅಧಿಕಾರಿಗಳು ತಡೆ ಹೊರಟಿದ್ರು. ಟ್ವೀಟ್ ಕೂಡ ಮಾಡಿತ್ತು ಕಾಂಗ್ರೆಸ್ ಸರ್. ಹೆಡ್ ಆಫೀಸ್ ಮಾಡ್ಕೊಂಡಿದೆ. ನೋಡಿ, ಈಗ ಬಿಡದಿ ತೋಟದ ಮನೆ ಬಂದು ನಮ್ಮ ಮನೆ. ಹಾಗಾಗಿ ಸಾಮಾನ್ಯವಾಗಿ ಇವತ್ತು ಯುಗಾದಿ ಹಬ್ಬ ಪ್ರತಿ ಹಿಂದೂಗಳಿಗೂ ಕೂಡ ಹೊಸ ವರ್ಷ. ನಾವೆಲ್ಲ ಒಂದು ಸಂಭ್ರಮಾಚರಣೆಯಲ್ಲಿ ಏನು ನಮ್ಮ ಬಿಡದಿ ತೋಟದ ಮನೆಯಲ್ಲಿ ಒಂದು 100ರಿಂದ 150 ಜನ ನಮ್ಮ ಜಿಲ್ಲೆನಲ್ಲೇ ಇರ್ತಕ್ಕಂಥ ಬಹುತೇಕರಿಗೆ ಇವತ್ತು ಕೆಲಸ ಕೊಟ್ಟಿರ್ತಕ್ಕಂಥದ್ದು ನಮ್ಮ ತೋಟದ ಮನೆಯಲ್ಲಿ ನಮ್ಮ ತಂದೆಯವರು. ವಿಶೇಷವಾಗಿ ಅವ್ರಿಗೆ ಒಂದು ಊಟದ ವ್ಯವಸ್ಥೆ ಇರ್ಬೋದು, ಜೊತೆಯಲ್ಲಿ ಸಾಕಷ್ಟು ಜನ ನಮ್ಮ BJP ಜನತಾದಳ ಪಕ್ಷದ ಮುಖಂಡರುಗಳು ಕೂಡ ಏನು ನಮ್ಮ ಪರಮ ಪೂಜ್ಯ ನಿರ್ಮಲಾನಂದ ಶ್ರೀಗಳಿದ್ದಾರೆ, ವಿಜಯನಗರಕ್ಕೆ ಹೋಗಿ ಭೇಟಿ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದು ತದನಂತರ ಎಲ್ಲರೂ ಊಟಕ್ಕೆ ಸೇರೋಣ ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ವು. ಇಲ್ಲಿ ಯಾರಿಗೋ ನಾವು ಸಾರ್ವಜನಿಕರಿಗೆ ಕರೆದು ಊಟ ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿರಲಿಲ್ಲ. ಯಾರು ಈ ಒಂದು ಭಾಳ ಒಂದು ಅನ್ಯೋನ್ಯತೆಯಿಂದ ಆತ್ಮೀಯತೆಯಿಂದ ನಮ್ಮ ಜೊತೆಯಲ್ಲಿ ಇದ್ದಂಥ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ ಪಕ್ಷದ ಮುಖಂಡರುಗಳಿದ್ದರು. ಅವರು ಕೂಡ ಬರ್ತೇನೆ ಅಂತಕ್ಕಂಥದ್ದು ಹೇಳಿದ ಸಂದರ್ಭದಲ್ಲಿ ಜೊತೆಯಲ್ಲಿ ಬನ್ನಿ ಊಟ ಮಾಡೋಣ ಅಂತಕ್ಕಂಥದ್ದನ್ನು ಆಹ್ವಾನ ಕೊಟ್ಟಂಥದ್ದು ಬಿಟ್ಟರೆ ಬೇರೆ ಏನೇನು ವಿಶೇಷವಾದಂಥ ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ಏನು ಕಾಂಗ್ರೆಸ್ನವರು ಏನೇನೋ ವಿಷಯಗಳು ಟ್ವೀಟ್ಗಳ ಮೂಲಕ ಕಲ್ಪಿಸಿದ್ರಲ್ಲ, ಅದೆಲ್ಲ ಒಂದು ರೀತಿ ಬಹುಶಃ ಈ ಚುನಾವಣೆ ಅವರ ಒಂದು ಭಯ, ಒಂದು ಆತಂಕ ಅವರಲ್ಲಿ ಕಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಅವರು ಉತ್ತರ ಕೊಡಬೇಕಾಗ್ತದೆ. ಚುನಾವಣಾ ಆಯೋಗ ಕಾಂಗ್ರೆಸ್ ಕೊಟ್ಟಂಥ ಏನು ಸುಳ್ಳಿನ ದೂರಿತ್ತಲ್ಲ, ಆ ದೂರಿಗೆ ಮಣೆ ಹಾಕಿ ಇವತ್ತು ನಮ್ಮ ಬಿಡದಿ ತೋಟದ ಮನೆ ಆಚೆ ಬಂದಂಥದ್ದು. ಇವತ್ತು ಪ್ರತಿನಿತ್ಯ ಸೀರೆ, ಕುಕ್ಕರು, ತವಾ ಇದನ್ನೆಲ್ಲ ಹಂಚ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ಯಾಕೆ ಚುನಾವಣಾ ಆಯೋಗ ಗಮನ ಕೊಡ್ತಾ ಇಲ್ಲ ಅಂತಕ್ಕಂಥ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಈಗ ಬಿಜೆಪಿ ಜೆಡಿಎಸ್ ಒಕ್ಕಲಿಗ ನಾಯಕರು ಒಂದಾಗ್ತಾ ಇರೋದು ಎಲ್ಲ ಒಂದ್ ಕಡೆ ಭಯ ತರಿಸಿದ್ಯಾ ಹೇಗೆ ಅಂತ? ಈಗ ಕಳೆದ ನಿನ್ನೆ ದಿನ ಇನ್ಸಿಡೆಂಟ್ ನೀವು ಲೆಕ್ಕಾಚಾರ ಮಾಡಿದ್ರು ಕೂಡ ಬಹುಶಃ ಇದು ಕಾಂಗ್ರೆಸ್ನವ್ರಿಗೆ ನೀವು ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ. ಭಯ, ಆತಂಕ ಅಂತಕ್ಕಂಥದ್ದು ಇದು ಜನತಾದಳಕ್ಕಾಗಲಿ ಭಾರತೀಯ ಜನತಾ ಪಾರ್ಟಿಗಾಗಲಿ ಇರ್ತಕ್ಕಂಥ ಪ್ರಶ್ನೆ ಅಲ್ಲ. ಈ ಪ್ರಶ್ನೆ ನೀವು ಕೇಳಬೇಕಾಗಿರೋದು ಕಾಂಗ್ರೆಸ್ನ ನಾಯಕರುಗಳಿಗೆ. ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆಯಲ್ಲ ಈಗ ನಮ್ಮ ಕಣ್ಮುಂದೆ. ಈಗ ಇದೇ ಸೀರೆ, ಇದೇ ಅದೇನೋ ಹೆಣ್ಮಕ್ಳಿಗೆ ಚೂಡಿದಾರು ಇವೆಲ್ಲ ಹಿಡಿದ್ರು ಎಲ್ಲ ನಮ್ಮ ಪಕ್ಷದ BJP ಪಕ್ಷದ ಕಾರ್ಯಕರ್ತರು ಇದೇ ರಾಮನಗರ ಟೌನ್ ಭಾಗದಲ್ಲಿ VRL ಲಾಜಿಸ್ಟಿಕ್ಸ್ ಗಾಡಿನಲ್ಲಿ 3700 ಸೀರೆ ಮೆಟೀರಿಯಲ್ಗಳು ಜಪ್ತಿ ಮಾಡಿದಂಥದ್ದು ಚುನಾವಣಾ ಆಯೋಗ ಅಲ್ಲ, ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು. ಹಾಗಾಗಿ ಇವತ್ತು ಇವ್ರುಗಳೇ ನಮ್ಮ ಪಕ್ಷದವರೇ ಇವತ್ತು ಚುನಾವಣಾ ಆಯೋಗದ ರೀತಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಮ್ಮನ್ನು ದೂಡಿದ್ದಾರೆ. ಇದನ್ನು ನಾವು ಮುಂದುವರಿಸ್ತೀವಿ. ಈಗ ಅದು ಅಪ್ರಸ್ತುತ, ಅದ್ರ ಬಗ್ಗೆ ಚರ್ಚೆ ಬೇಡ. ಥ್ಯಾಂಕ್ ಯು. ಮಂಡ್ಯ ಪ್ರಚಾರಕ್ಕೆ ಹೋಗಿದ್ದೀರಾ ಸರ್, ಹೇಗೆ ಮಂಡ್ಯ ಹೇಗೆ ನಡೀತಾ ಇದೆ? ಮಂಡ್ಯ ಶುರು ಆಗಿದೆ ಅಣ್ಣ ಪ್ರಚಾರ. ಈಗಾಗಲೇ ಕಳೆದ ಒಂದು 2 ದಿನದಿಂದ ನಿರಂತರವಾಗಿ ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ಪ್ರತಿ ಊರುಗಳಿಗೂ ನಮ್ಮ ಕ್ಯಾಂಡಿಡೇಟ್ಗಳಿರ್ಬೋದು, ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ಗಳಿರ್ಬೋದು, ನಿರಂತರ ಪ್ರಚಾರ ಈಗಾಗಲೇ ಕೈಗೊಂಡಿದ್ದಾರೆ. ಹಾಗಾಗಿ ನಾನು ಕೂಡ 8 ವಿಧಾನಸಭಾ ಕ್ಷೇತ್ರಗಳಿಗೆ 8 ದಿನಗಳ ಕಾಲ ಮಂಡ್ಯ ಜಿಲ್ಲೆಗೆ ಹೋಗಬೇಕು ಅಂತಕ್ಕಂಥ ಟೂರ್ ಪ್ಲಾನ್ ರೆಡಿ ಆಗಿದೆ. ದೇವೇಗೌಡರು ಬರ್ತಾರೆ, ಈ ಭಾಗದಲ್ಲಿ ಸಭೆಗಳನ್ನ ಮಾಡ್ತಾರೆ, ಬರ್ತಾರ? ದೊಡ್ಡ ಸಾಹೇಬರು ಇವತ್ತು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಬೇಕು ಅಂತಕ್ಕಂಥದ್ದು, ಈ ವಯಸ್ಸಿನಲ್ಲೂ ಕೂಡ ಬಹುಶಃ ಒಂದು 25-30 ವರ್ಷದ ಯುವಕ ಕೂಡ ಇವತ್ತು ಅವರ ಒಂದು ಏನು ಹೋರಾಟದ ಛಲ ಇದೆಯಲ್ಲ, ಆ ಮಟ್ಟಕ್ಕೆ ನಾವು ರೀಚ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ವಯಸ್ಸಲ್ಲೂ ಕೂಡ ಇಡೀ ರಾಜ್ಯ ಪ್ರವಾಸ ಮಾಡ್ತೇನೆ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರದ